ನಾವು ಸೈಕಲ್ನಲ್ಲಿ ಇಡೀ ಭಾರತ ಪ್ರವಾಸ ಮಾಡ್ತಾ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನೋ ಸಂದೇಶನ ಸಾರಬೇಕು ಅಂದ್ಕೊಂಡಿದ್ದೀವಿ. ಒಂದು ಸೈಕಲ್ನಲ್ಲಿ ಇಬ್ಬರು ತುಳಿಯೋದು, ಡಬಲ್ ರೈಡಿಂಗ್ ಸೈಕಲ್, ಇದನ್ನ ಟ್ಯಾಂಡಮ್ ಅಂತಾರೆ. ಆ ಥರ 2 ಸೈಕಲಲ್ಲಿ ಇಡೀ ಭಾರತ ಪ್ರವಾಸವನ್ನು ಮಾಡ್ತೀವಿ. ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಆಹಾರ ಇಲ್ಲ, ಬೆಚ್ಚಿಗೆ ಹೊತ್ಕೊಳ್ಳೋಕ್ಕೆ ಏನೂ ಇಲ್ಲ, ಚಳಿಯಲ್ಲಿ ನಡ್ಕೊಂಡಿರ್ತೀವಿ. ಕರ್ನಾಟಕದಲ್ಲಿ ಒಂದು ಸ್ಕೀಮ್ ನಡೀತಿತ್ತು, ಅದು ಅರಣ್ಯ ಇಲಾಖೆಯಿಂದ, ಸಾಮಾಜಿಕ ಅರಣ್ಯ ಅಂತ, ಸೋಷಿಯಲ್ ಫಾರೆಸ್ಟ್ರಿ. ಮೊದಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಕಾಡಲ್ಲಿ ಹೋಗಿ ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡು, ಕಾಡಲ್ಲಿ ಪ್ಲಾಂಟೇಶನ್ ಮಾಡು, ಇಷ್ಟೇ ಕೆಲಸ ಇತ್ತು. ಈ ಸಾಮಾಜಿಕ ಅರಣ್ಯ ಬಂದಾಗ ಕಾಡನ್ನು ಬರೀ ಕಾಡಲ್ಲೇ ಬೆಳೆಸೋ ಅವಶ್ಯಕತೆ ಇಲ್ಲ, ಗಿಡ ಮರಗಳನ್ನ ರಸ್ತೆ ಬದಿಗಳಲ್ಲಿ, ಮನೆ ಮುಂದೆ, ಹೊಲ ಗದ್ದೆಗಳಲ್ಲಿ, ಬದುಗಳಲ್ಲಿ ಎಲ್ಲ ಕಡೆ ಬೆಳೆಸಬೇಕು ಅನ್ನೋ ಒಂದು ವರ್ಲ್ಡ್ ಬ್ಯಾಂಕ್ ಸ್ಕೀಮಲ್ಲಿ ಇಂಪ್ಲಿಮೆಂಟ್ ಆಯಿತು. ಕರ್ನಾಟಕ ಅದರಲ್ಲಿ ತುಂಬ ಯಶಸ್ವಿಯನ್ನು ಕಾಣಿಸ್ತು. ಆವಾಗ ಈ ಸೋಷಿಯಲ್ ಫಾರೆಸ್ಟ್ರಿ ವಿಭಾಗಕ್ಕೆ ಮುಖ್ಯಸ್ಥರಾಗಿದ್ದು PD ಗಾವಂಕರ್ ಅಂತ. ಇವರು ಅಡಿಷನಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿದ್ದರು. ಅವರು ಎಲ್ಲರಿಗೂ ಒಂದು ಆಹ್ವಾನ ಕೊಟ್ಟರು. ಈ ಕಾಡನ್ನು ಬೆಳೆಸೋದ್ರ ಬಗ್ಗೆ, ಕಾಡಿನ ಪ್ರಾಮುಖ್ಯತೆ ಬಗ್ಗೆ ಜನರಿಗೆ ಮನವರಿಕೆ ಮಾಡೋದ್ರ ಬಗ್ಗೆ ನೀವು ಏನಾದರೂ ಹೊಸ ಕಾರ್ಯಕ್ರಮಗಳಿದ್ದರೆ ಬಂದು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ. ನಾವು 4 ಜನ ಯುವಕರು PD ಗಾವಂಕರ್ ಅವ್ರ ಮುಂದೆ ಹೋಗಿ, ಸರ್, ನಾವು ಸೈಕಲ್ನಲ್ಲಿ ಇಡೀ ಭಾರತ ಪ್ರವಾಸ ಮಾಡ್ತಾ ಎಲ್ಲ ಹಳ್ಳಿ ಊರಿಗೂ ಹೋಗಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನೋ ಸಂದೇಶನ ಸಾರಬೇಕು ಅಂದ್ಕೊಂಡಿದ್ದೀವಿ. ಅವ್ರಿಗೆ ಈ ಆಲೋಚನೆ ತುಂಬ ಇಷ್ಟ ಆಯಿತು. ಸರ್ಕಾರಿ ವಾಹನದಲ್ಲಿ ಜನಗಳ ಹತ್ರ ಹೋಗಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂದರೆ ಜನ ಕೊಡೋ ಪ್ರತಿಕ್ರಿಯೆ ಬೇರೆ ಆಗುತ್ತೆ. ಅದೇ ಒಂದು 4 ಜನ ಯುವಕರು ಸೈಕಲಲ್ಲಿ ಪ್ರವಾಸ ಮಾಡ್ತಾ ಹಳ್ಳಿಗೂ ಹೋದಾಗ ಜನರು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅನ್ನೋದನ್ನು ಮನಗಂಡವರು ನಮಗೆ ಸ್ಪಾನ್ಸರ್ ಮಾಡಿದ್ರು. ಆವಾಗ ಹಸಿರು ಆಂದೋಲನ ಅಥವಾ ಫ್ಯೂಚರ್ ಇಂಡಿಯಾ ಅಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದ ಸೈಕಲ್, ಅಂದರೆ ಒಂದು ಸೈಕಲ್ನಲ್ಲಿ ಇಬ್ಬರು ತುಳಿಯೋದು, ಡಬಲ್ ರೈಡಿಂಗ್ ಸೈಕಲ್, ಇದನ್ನ ಟ್ಯಾಂಡಮ್ ಅಂತಾರೆ. ಆ ಥರ 2 ಸೈಕಲಲ್ಲಿ ಇಡೀ ಭಾರತ ಪ್ರವಾಸವನ್ನು ಮಾಡಿದ್ರು. 25,000 ಪ್ರದೇಶಗಳಿಗೆ ಹೋಗಿ ಅಲ್ಲಿ ಕಾಡಿನ ಪ್ರಾಮುಖ್ಯತೆ ಬಗ್ಗೆ ನಾವು ಹಾಡನ್ನು ಹಾಡಿದ್ವಿ, ಸಣ್ಣ ಪುಟ್ಟ ನಾಟಕ ಮಾಡಿದ್ವಿ, ಒಂದಷ್ಟು ಚಿತ್ರ ಪ್ರದರ್ಶನ ಮಾಡಿದ್ವಿ. ನಮಗೆ ಸಾವಿರಾರು ಜನ ಸೇರ್ತಿದ್ರು. ಅವರು ನಮ್ಮಲ್ಲಿ ಒಂದು ಪ್ರೀತಿ, ಒಂದು ವಿಶ್ವಾಸ ತೋರಿಸ್ತಿದ್ರು. ನಮಗೇನೋ ಹೇಳೋಕ್ಕೆ ಇವರು ಅಷ್ಟು ದೂರದಿಂದ ಸೈಕಲಲ್ಲಿ ಬಂದಿದ್ದಾರಲ್ಲಪ್ಪ ಅಂತ ನಮ್ಮ ಮಾತನ್ನು ಕೇಳ್ತಿದ್ರು, ನಮ್ಮ ಜೊತೆ ಸ್ಪಂದಿಸ್ತಿದ್ರು, ಮನೆಗೆ ಕರೆದು ಊಟ ಹಾಕ್ತಿದ್ರು, ಮತ್ತು ನಮ್ಮ ಜೊತೆ ಸೇರಿಕೊಂಡು ಗಿಡ ನೆಡೋದು, ಕಾಡನ್ನು ಉಳಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊತಾ ಇದ್ರು. ಅವರು ನಮ್ಮನ್ನು ಆಶೀರ್ವದಿಸಿದ್ರು. 10 ತಿಂಗಳು ಸೈಕಲ್ನಲ್ಲಿ ಇಡೀ ಭಾರತವನ್ನು ಪ್ರವಾಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮಗೆ ಒಂದು ಅದ್ಭುತವಾದಂಥ ವಿಚಾರ ಮನದಟ್ಟಾಯಿತು. ಅದು ನನ್ನ ಲೈಫನ್ನು ಧೈರ್ಯವಾಗಿ ನಿಭಾಯಿಸೋಕ್ಕೆ ಶಕ್ತಿ ನೀಡಿತು. ಏನಂದರೆ, ಯಾವುದೋ ಒಂದು ಊರಿಗೆ ಹೋಗ್ತೀವಿ ನಾವು, ಅಲ್ಲಿ ಕಾಡಿನ ಬಗ್ಗೆ ಅದು ಇದು ಮಾತಾಡ್ತೀವಿ. ಒಂದು 1 ಅವರಲ್ಲಿ ಮುಗಿಯುವಂಥ ಕೆಲಸ 1 ಅವರ್ 2 ಅವರ್ ಎಕ್ಸ್ಟ್ರಾ ಆಗೋಗುತ್ತೆ. ನಮ್ಮ ಟೈಮ್ ಟೇಬಲ್ ಪ್ರಕಾರ ಮುಂದಿನ ಊರಿಗೆ ತಲುಪಕ್ಕಾಗಲ್ಲ. ಒಂದು ಊರು ಬಿಟ್ಟಿರ್ತೀವಿ, ಮುಂದಿನ ಊರು ತಲುಪಿರಲ್ಲ. ಮಧ್ಯದಲ್ಲಿ ರಸ್ತೆ, ಬಯಲು ಪ್ರದೇಶ, ಇಲ್ಲ ರಾತ್ರಿ ಆಗೋಗುತ್ತೆ. ರಾತ್ರಿ ಹೊತ್ತು ಹೆಚ್ಚಿಗೆ ಸಂಚಾರ ಮಾಡೋಕ್ಕಾಗಲ್ಲ. ರಸ್ತೆ ಬದಿಗಳಲ್ಲಿ, ಮರದ ಕೆಳಗೋ ಅಥವಾ ಯಾವುದೋ ಬಯಲು ಪ್ರದೇಶದಲ್ಲೋ ಅಥವಾ ಯಾವುದೋ ಪಾಳು ಬಿದ್ದ ಬಸ್ ಶೆಲ್ಟರಲ್ಲೋ ಉಳ್ಕೊಳ್ಳೋಂಥ ಸಂದರ್ಭ ಬರ್ತಿತ್ತು. ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಆಹಾರ ಇಲ್ಲ, ಬೆಚ್ಚಿಗೆ ಹೊತ್ಕೊಳ್ಳೋಕ್ಕೆ ಏನೂ ಇಲ್ಲ, ಚಳಿಯಲ್ಲಿ ನಡ್ಕೊಂಡಿರ್ತಿದ್ವಿ. ಆವಾಗ ಅನ್ನಿಸ್ತಿತ್ತು, ಆರಾಮಾಗಿ ಮನೆಯಲ್ಲಿ ಬೆಚ್ಚಿಗೆ ಮಲ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿರೋ ಬದಲು ಇದೇನೋ ಮಾಡೋಕ್ಕೆ ಬರ್ತೀವಿ ಅಂತ ಈ ನರಕ ಅನುಭವಿಸಂಗಾಯ್ತಲ್ಲ ಅಂತ. ಬಟ್ ಅದಾದ ಮಾರನೇ ದಿವಸ ಅದು ಊರಿಗೆ ಹೋದಾಗ ಒಂದೊಳ್ಳೆ ಗೆಸ್ಟ್ ಹೌಸಲ್ಲೋ, ಒಂದೊಳ್ಳೆ ಹೋಟೆಲಲ್ಲೋ, ಒಂದೊಳ್ಳೆ ಮನೆಯಲ್ಲೋ ಸಮೃದ್ಧವಾದ ಭೋಜನ ಸಿಗ್ತಾಯಿತ್ತು. ಚೆನ್ನಾಗಿ ಸೌಕರ್ಯ ಸಿಕ್ಕಿದಾಗ ಎಂಜಾಯ್ ಮಾಡ್ತಿದ್ವಿ, ಏನೂ ಸೌಕರ್ಯ ಇದ್ದಾಗ ನರಳ್ತಾ ಇದ್ವಿ. ಇದು ಹೋಗ್ತಾ ಹೋಗ್ತಾ ನಮಗೊಂದು ಪಾಠ ಕಲಿಸ್ತು. ಒಂದು ಸೂತ್ರವನ್ನು ಕಂಡುಕೊಂಡ್ವಿ. ನಮಗನ್ನಿಸ್ತು, ಪ್ರತಿ ಸಾರಿ ನಾವು ಕಷ್ಟದಲ್ಲಿದ್ದಾಗ ಅದು ಮಾರನೇ ದಿವಸ ಅಥವಾ ಅದರ 2 ದಿವಸದಲ್ಲೇ ಒಂದು ಅದ್ಭುತವಾದಂಥ ಸುಸಜ್ಜಿತವಾದ ಜಾಗದಲ್ಲಿ ನಾವು ರೆಸ್ಟ್ ತಗೊಳ್ಳೋಂಥ ಅವಕಾಶ ಸಿಗ್ತಿತ್ತು. ಅಂದರೆ ಇವತ್ತು ಬೀದಿಲಿದ್ದರೆ ನಾಳೆ ಸ್ಟಾರ್ ಹೋಟೆಲಲ್ಲಿ ಇರ್ತೀವಿ. ಆವಾಗ ನಾವೊಂದು ಮಾನಸಿಕ ಸಿದ್ಧತೆ ಮಾಡ್ಕೊಂಡ್ವಿ. ಪ್ರತಿ ಸಾರಿ ಕಷ್ಟ ಅನುಭವಿಸ್ಬೇಕಾದ್ರೆ ಅದನ್ನು ನರಳೋ ಬದಲು, ಹೇ, ಇವತ್ತು ನಾವು ಬೀದಿಲಿದ್ದೀವಿ ಅಂದರೆ ನಾಳೆ ಸ್ಟಾರ್ ಹೋಟೆಲಲ್ಲೇ ಇರ್ತೀವಿ ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಂಡ್ವಿ. ಆವಾಗ ನಮಗೆ ಒಂದು
ಅದ್ಭುತವಾದಂಥ ರಿಲ್ಯಾಕ್ಸೇಷನ್ ಸಿಕ್ತು. ನಾವು ಎಲ್ಲ ಸೌಕರ್ಯ ಇದ್ದಾಗ ಏನೂ ತೊಂದರೆ ಇಲ್ಲ, ಕಷ್ಟ ಇದ್ದಾಗ ಇವತ್ತಲ್ಲ ನಾಳೆ ಒಳ್ಳೆ ಸುಖ ಬಂದೇ ಬರುತ್ತೆ ಅನ್ನೋ ನಂಬಿಕೆಯನ್ನು ಮಲಗ್ತೀವಲ್ಲ, ಕಷ್ಟವನ್ನು ಆರಾಮಾಗಿ ಫೇಸ್ ಮಾಡಿದ್ವಿ. ಅದು ಯಾವ ರೀತಿ ರೂಢಿ ಆಯಿತು ಅಂದರೆ, ಪ್ರತಿ ಸಾರಿ ಕಷ್ಟ ಬಂದಾಗ, ಆ ಪ್ರವಾಸ ಮುಗಿದ ಮೇಲೆ ಅಥವಾ ಮುಂದಿನ ಕೆಲಸಗಳಲ್ಲಿ ವ್ಯವಹಾರದಲ್ಲಿ ಪ್ರತಿ ಸಾರಿ ಕಷ್ಟ ಬಂದಾಗಲೂ ನನಗದು ರಕ್ತಗುಣ ಆಗೋಗಿತ್ತು. ಇವತ್ತು ಕಷ್ಟ ಇದೆ ಅಂದರೆ ನಾಳೆ ನನ್ನ ಹಬ್ಬ ಅಂತ. ಈ ಒಂದು ಜಸ್ಟ್ ಒಂದು ಥಾಟ್ ಪ್ರೊಸೆಸ್ಸು ಎಲ್ಲ ಕಷ್ಟವನ್ನು ನಮಗೆ ಫೇಸ್ ಮಾಡೋದಕ್ಕೆ ಶಕ್ತಿಯನ್ನು ನೀಡ್ತು. ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸ್ಪೋರ್ಟ್ಸಲ್ಲಿ ಒಂದು ಅಚೀವ್ ಮಾಡಬೇಕು ಅಂತ ಹೋಗ್ತೀವಿ. ವ್ಯಾಯಾಮ ಮಾಡಿದಾಗ ಮೈಕೆ ನೋವು ಬರುತ್ತೆ. ಅವಾಗ ಅಯ್ಯೋ ನೋವು ಅಂತ ನಳ್ಳ ಬಂದು, ನಾಳೆ ಸ್ಟೇಜ್ ಮೇಲೆ ಹೋದಾಗ ನನಗೊಂದು ಅವಾರ್ಡ್ ಕೊಡ್ತಾರೆ, ನನ್ನ ಊರಿನ ಜನ ಎಲ್ಲ ನನ್ನ ಹೊಗಳ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ಕಲ್ಪನೆನ ನಾವು ತಗೊಂಡ್ರೆ ನೋವನ್ನ ತುಂಬ ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದು. ಒಬ್ಬ ವಿದ್ಯಾರ್ಥಿ ಬೆಳಿಗ್ಗೆ ಎದ್ದು ಓದಬೇಕು, ಕಷ್ಟಪಟ್ಟು ಓದಬೇಕು ಅಂದಾಗ ಅದು ಸ್ವಲ್ಪ ಹಿಂಸೆನೆ, ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಬೇಕಾಗತ್ತೆ. ಆವಾಗ ನಾನು ಒಳ್ಳೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ನನ್ನ ಸ್ಕೂಲಲ್ಲಿ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ನನಗೆ ಒಳ್ಳೆ ಹೆಸರು ಬರುತ್ತೆ, ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ಬರುತ್ತೆ, ನನ್ನನ್ನು ಎಲ್ಲರೂ ಸೆಲೆಬ್ರಿಟಿ ಥರ ನೋಡ್ತಾರೆ, ಅದಕ್ಕೋಸ್ಕರ ನನಗೆ ಕಷ್ಟಪಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟನ್ನು ನಮ್ಮ ತಲೆ ಒಳಗೆ ಹಾಕ್ಕೊಂಡ್ರೆ ನೋವನ್ನ ತುಂಬ ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದು. ಯಾವುದೇ ನೋವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಆದರೆ ನೋವಿಂದ ಆಗುವಂಥ ಸಫರಿಂಗ್ನ ನಾವು ಆರಾಮಾಗಿ ತಪ್ಪಿಸ್ಕೋಬಹುದು. ಈ ವಿಚಾರದಲ್ಲಿ ಒಂದು ಮಾತಿದೆ, ಡಿಸೈರ್ ಈಸ್ ದ ಮದರ್ ಆಫ್ ಆಲ್ ಸಕ್ಸಸ್. ನಾವು ಗೆಲ್ಲಬೇಕು ಅನ್ನೋ ಅದಮ್ಯ ಆಸೆ ಇಟ್ಕೊಂಡ್ರೆ ಅಲ್ಲಿ ಗೆಲ್ಲುವ ಹಾದಿಯಲ್ಲಿ ನಡೆಯುವ ಎಲ್ಲ ನೋವುಗಳು ನಮಗೆ ತುಂಬ ಸುಲಭವಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ. ಅಬ್ದುಲ್ ಕಲಾಂ ಅವರು ಇದನ್ನೇ ಹೇಳಿದ್ದು, ನೀವು ಕನಸು ಕಾಣಿ. ಯಾವ ಥರ ಕನಸು ಅಂದರೆ ಅದನ್ನು ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಅಂತ ಕನಸು ಕಾಣಿ ಅಂತ. ನಾವು ಯಾವ ವಸ್ತುವನ್ನು ಇಷ್ಟಪಡ್ತೀವಿ ಆ ವಸ್ತುವನ್ನು ಪಡೆಯುವಲ್ಲಿ ನಮಗೆ ಆಗುವಂಥ ಯಾವ ನೋವು ಕೂಡ ನಮಗೆ ಹಿಂಸೆ ಆಗಲ್ಲ. ಒಂದು ತಾಯಿ ಹೆರಿಗೆ ನೋವು ಅನುಭವಿಸ್ತಿರ್ಬೇಕಾದ್ರೆ ನೋವನ್ನು ಅನುಭವಿಸ್ತಾರೆ ಹೊರತು ಹಿಂಸೆ ಆಗಲ್ಲ. ಯಾಕೆಂದರೆ ಮಗುವಾಗುತ್ತೆ ಅನ್ನೋ ಪ್ರೀತಿ ಇರುತ್ತೆ. ಕೆಲಸದಲ್ಲಾಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ಪ್ರೊಫೆಷನಲ್ ಆಗಲಿ, ಕ್ರೀಡೆಯಲ್ಲಾಗಲಿ, ನೀವು ಏನು ಆಗಬೇಕು ಅನ್ನೋದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಅದು ಹಾಗೇ ಆಗಬೇಕು ಅಂತ ಆಸೆ ಹೆಚ್ಚು ಮಾಡ್ಕೊಳ್ಳಿ. ಆ ಆಸೆನೇ ನಿಮಗೆ ದಾರಿನ ತೋರಿಸ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.